ನಮಸ್ಕಾರ ಸ್ನೇಹಿತರೆ, ನಾವು ಮದುವೆ ಆದಮೇಲೆ ನಮ್ಮ ಜೀವನದಲ್ಲಿ ನಮ್ಮ ಹೆಂಡತಿ ನಮ್ಮ ಜೊತೆಗೆ ಸರಿಯಾಗಿ ಜೀವನವನ್ನು ಮಾಡ್ತಾ ಇಲ್ಲ ಅಂದರೆ ನಾವು ಅವರನ್ನು ಮನೆಗೆ ಕಳಿಸ್ಬೇಕು ಅಥವಾ ಡೈವರ್ಸ್ ತೆಗೆದುಕೊಳ್ಳಬೇಕು ಎನ್ನುವಂಥ ನಿರ್ಧಾರಕ್ಕೆ ಕೈ ಹಾಕುತ್ತೇವೆ. ಅದೇ ರೀತಿಯಾಗಿ ಇಲ್ಲೊಂದು ವಿಚಿತ್ರವಾದಂಥ ಘಟನೆ ನಡೆದು ಹೋಗಿದೆ. ಅದೇನಪ್ಪ ಅಂದರೆ, ಒಂದು ಊರಿನಲ್ಲಿ ಮಳೆ ಬರಲಿಲ್ಲ ಅಂತ ಅಲ್ಲಿನ ಕಪ್ಪೆಗಳಿಗೆ ಅಲ್ಲಿನ ಗ್ರಾಮಸ್ಥರು ಮದುವೆ ಮಾಡಿಸಿದ್ದಾರೆ. ಆದರೆ ಇವಾಗ ಅವರು ಉಲ್ಟಾ ಹೊಡೆದಿದ್ದಾರೆ. ಅದೇನಪ್ಪ ಅಂದರೆ, ಕಪ್ಪೆಗಳಿಗೆ ಮದುವೆ ಮಾಡಿದ ಮೇಲೆ ಮಳೆ ನಿಲ್ಲುತ್ತಿಲ್ಲ ಅಂತ ಆ ಕಪ್ಪೆಗಳಿಗೆ ಡೈವರ್ಸ್ ಕೊಡಿಸಿದ್ದಾರೆ. ಇದನ್ನ ಕೇಳಿದ್ರೆ ನಿಮಗೆ ಆಶ್ಚರ್ಯವಾಗಬಹುದು, ಜೊತೆಗೆ ನಗುನು ಬರಬಹುದು. ಆದರೆ ಇದು ನಿಜ. ಹಾಗಾದ್ರೆ ಮುಂದೆ ಏನಾಯ್ತು ಅಂತ ತಿಳ್ಕೊಬೇಕಂದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬೆಲ್ ಐಕಾನ್ ಬರುತ್ತೆ, ಅದನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೊಂದು ಲೈಕ್ ಕೊಡಿ ಸ್ನೇಹಿತರೆ. ಇದು ನಡೆದಿದ್ದು ಮಧ್ಯಪ್ರದೇಶದ ಒಂದು ಹಳ್ಳಿಯಲ್ಲಿ. ಈ ಹಳ್ಳಿಯಲ್ಲಿ ಕೆಲವು ದಿನ ಮಳೆ ಬರಲಿಲ್ಲ. ಬೆಳೆ ಎಲ್ಲ ನಾಶ ಆಗುವ ಭಯದಿಂದ ಕಪ್ಪೆ ಮದುವೆ ಮಾಡೋಕೆ ಸಿದ್ಧವಾಗ್ತಾರೆ. ಈ ಆಚಾರ ನಮ್ಮ ಕರ್ನಾಟಕದಲ್ಲಿ ಅಷ್ಟೇ ಇದೆ ಅಂತ ಅಂದ್ಕೊಂಡಿದ್ದೀರಾ? ಇಲ್ಲ, ಇದು ನಮ್ಮ ಭಾರತದಲ್ಲಿ ಇದೆ. ಆದರೆ ಕಪ್ಪೆಗಳಿಗೆ ಡೈವರ್ಸ್ ಕೊಡಿಸುವ ಆಚಾರ ಮಾತ್ರ ಎಲ್ಲಿ ಹುಡುಕಿದ್ರೂ ಸಿಗಲ್ಲ. ಕೆಲವು ವರ್ಷಗಳ ಹಿಂದೆ ಭೋಪಾಲನ್ ಎನ್ನುವ ಪ್ರದೇಶದಲ್ಲಿರುವ ಒಂದು ಮಂಡಳಿ ಈ ಊರಿನಲ್ಲಿ ಮಳೆ ಬರುತ್ತಿಲ್ಲ ಅಂತ 2 ಕಪ್ಪೆಗಳಿಗೆ ಮದುವೆ ಮಾಡಿಸಿದ್ರು. ಕಪ್ಪೆಗಳಿಗೆ ಮದುವೆ ಮಾಡಿಸಿದ ನಂತರ ಆ ಊರಿನಲ್ಲಿ ಮಳೆ ಸಿಕ್ಕಾಪಟ್ಟೆ ಆಗಿ ಊರಿನಲ್ಲಿರುವ ಕೆರೆ ಕಟ್ಟೆಗಳೆಲ್ಲ ತುಂಬಿದವು. ಹಾಗೆ ಜನರಲ್ಲಿ ಪ್ರವಾಹದ ಭೀತಿ ಎದುರಾಗುತ್ತದೆ ಎನ್ನುವ ಆತಂಕದಲ್ಲಿ ಇಲ್ಲಿನ ಜನರು ಕಂಗಾಲಾಗಿ ಹೋಗುತ್ತಾರೆ. ಅನಂತರ ಹೀಗೆ ಇಷ್ಟೊಂದು ಮಳೆ ಯಾಕೆ ಬಂತು, ಎಲ್ಲಿಂದ ಬಂತು, ಯಾವ ಕಾರಣಕ್ಕೋಸ್ಕರ ಬಂತು ಎನ್ನುವ ಆಲೋಚನೆಯಿಂದ ಗ್ರಾಮಸ್ಥರು ಕೂತಿರುತ್ತಾರೆ. ಆದರೆ ಅವರ ಆಲೋಚನೆಗೆ ಮೊದಲು ಬಂದಿದ್ದು ನಾವು ಕಪ್ಪೆ ಮದುವೆ ಮಾಡಿದ್ವಿ ಅಂತ. ಈ ರೀತಿಯ ವಿಚಿತ್ರವಾದ ಸಂದೇಹ ಅವರ ಮನಸ್ಸಿನಲ್ಲಿ ಶುರುವಾಗುತ್ತದೆ. ಆಮೇಲೆ ಗ್ರಾಮಸ್ಥರು ಸೇರಿ ಆ 2 ಕಪ್ಪೆಗಳನ್ನು ಹಿಡಿದು ಡೈವರ್ಸ್ ಕೊಡಿಸ್ತಾರೆ. ಅಂದರೆ ಅವೆರಡನ್ನು ಬೇರೆ ಬೇರೆ ಮಾಡಿದರೆ ಮಳೆ ಕಡಿಮೆ ಆಗ್ಬೋದು ಎನ್ನುವ ಹುಚ್ಚು ಆಲೋಚನೆಯಿಂದ ಇದ್ದರು. ಆ ಕಪ್ಪೆಗಳನ್ನು ಹಿಡಿದು ತಂದು ಅವೆರಡಕ್ಕೂ ಮತ್ತೆ ಪೂಜೆ ಮಾಡಿ ಅವೆರಡನ್ನು ಬೇರೆ ಬೇರೆ ಮಾಡುತ್ತಾರೆ. ನಿಜವಾಗಲೂ ಈ ಜನ ಬುದ್ಧಿವಂತರ ಅಥವಾ ದಡ್ಡರ ಅಂತ ಗೊತ್ತಾಗ್ತಾ ಇಲ್ಲ. ಮಳೆ ಬರುವುದು ಪ್ರಕೃತಿಯಲ್ಲಿ ಆಗುವಂತಹ ಏರುಪೇರಿನಿಂದ ಮಳೆ ಹೆಚ್ಚು ಅಥವಾ ಕಡಿಮೆ ಆಗುತ್ತೆ. ಹಾಗೆ ಬರಗಾಲ ಕೂಡ ಆಗುತ್ತೆ. ಇಲ್ಲಿನ ಜನ ಆ ಊರಿನ ಮಕ್ಕಳಿಗೆ ಕಾಡು ಉಳಿಸಿ ನಾಡು ಬೆಳೆಸಿ ಅಂತ ಹೇಳೋದು ಬಿಟ್ಟು ಅವರೇ ಈ ರೀತಿ ಕಪ್ಪೆ ಮದುವೆ ಮಾಡಿದರೆ ಮಳೆ ಬರುತ್ತೆ, ಅದೇ ಕಪ್ಪೆಗಳಿಗೆ ಡೈವರ್ಸ್ ಕೊಡಿಸಿದ್ರೆ ಮಳೆ ನಿಲ್ಲುತ್ತೆ ಅನ್ನುವುದನ್ನು ಹೇಳಿಕೊಟ್ರೆ ಆ ಮಕ್ಕಳು ಮುಂದೆ ಇಂತಹ ಮೂಢನಂಬಿಕೆಗಳನ್ನು ನಂಬುತ್ತಾರೆ. ಈಗಿನ ಆಧುನಿಕ ಕಾಲದಲ್ಲಿ ಈ ರೀತಿಯ ಮೂಢನಂಬಿಕೆಗಳನ್ನು ನಂಬುವ ಜನರು ಇದ್ದಾರೆ ಅಂದರೆ ಅವರಿಗೆ ಏನನ್ನಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಸ್ನೇಹಿತರೆ, ಈ ಊರಿನ ಜನರು ಮಾಡಿದ ಈ ಮೂಢನಂಬಿಕೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಡಿ. ಹಾಗೆ ನಮ್ಮ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.